श्रीगुरुभ्यो नमः हरिः ओम् योऽन्तः प्रविश्य वाचमां सप्तां सञ्जीवयत्यगतशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं भवति दुर्भावादीर्णमो गोपिवाग्नियडपतिरपिजन्तुर्जायते प्राज्ञमौलिः सकलवचनचेतो देवता भारती सा नववचनदत्तां सन्निधिं मानसे च तपो विद्याविदत्यादिसद्गुणो भाकरानं वादिराजगुरोन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः ॐ नमो भगवते तस्मै सर्वतः परमायते सर्वप्राणिनिधिस्थाय वामनाय नमो नमः ಶ್ರೀಗುರುಭ್ಯೋ ನಮಃ. ನಚಿಕೇತನ ಬಗ್ಗೆ ಕೇಳಿಕೊಳ್ಳುತ್ತಾ ಯಮನ ಬಗ್ಗೆ ಯಮ ನಚಿಕೇತನಲ್ಲಿ ವರವನ್ನು ಕೊಟ್ಟಿದ್ದಾನೆ. ತಾನು ಏನನ್ನು ಪಡ್ಕೊಳ್ಳಬೇಕಿತ್ತೋ ಅದನ್ನು ಪೂರ್ಣವಾಗಿ ಅವನು ಯಮ ಅವನಿಗೆ ಕೊಟ್ಟಿದ್ದಾನೆ. ತಾನು ಕೇಳಿರತಕ್ಕಂತಹದ್ದು ಯಮನ ಬಳಿಯಲ್ಲಿ ನಚಿಕೇತ ಕೇಳಿದ್ದೇನು ಅಂತ ಕೇಳಿದರೆ, ನೀನು ನನಗೆ ಆ ಮುಕ್ತನಿಯಾಮಕನಾಗಿರ್ತಕ್ಕಂತಹ ಭಗವಂತ, ಅದೇ ರೀತಿಯಾಗಿ ಅಗ್ನಿಯಲ್ಲಿ ಇರತಕ್ಕಂತಹ ಭಗವಂತ, ಅದೇ ರೀತಿಯಾಗಿ ಭಗವಂತನ ತನ್ನ ತಂದೆಗೆ ಸೌಮನಸ್ಯವನ್ನು ಅವನು ಕೇಳಿದ. ಅದರಲ್ಲಿ ಎರಡು ವರವನ್ನು ಯಮ ನಚಿಕೇತನಿಗೆ ನೀಡಿದ್ದಾನೆ. ಅದೇ ರೀತಿಯಾಗಿ ಅದರ ಜೊತೆಗೆ ಇನ್ನೊಂದು ವರವನ್ನು ನೀಡಿದ್ದಾನೆ. ಅದೇನು ಅಂತಂದರೆ, ಆ ಅಗ್ನಿಯಲ್ಲಿರತಕ್ಕಂತಹ ಪರಮಾತ್ಮನ ಬಗ್ಗೆ ಅವನು ಕೇಳಿದ್ದು ನಚಿಕೇತ. ಆದರೆ ಯಮ ಅವನು ಕೇಳಿರತಕ್ಕಂತಹ ಪ್ರಶ್ನೆಗೆ, ಆ ನಚಿಕೇತನ ಮೇಲಿನ ಪ್ರಶ್ನೆಗೆ ಪೂರ್ಣವಾಗಿ ತಾನು ತುಂಬ ಆನಂದವನ್ನು ಪಟ್ಟು ಆ ಅಗ್ನಿಯಲ್ಲಿಗೆ ಏನು ಹೆಸರನ್ನು ಕೊಟ್ಟ ಅಂತ ಕೇಳಿದರೆ, ಆ ನಚಿಕೇತಾಗ್ನಿ ಎಂಬಂಥ ಹೆಸರಿಂದಲೇ ಅದು ಪ್ರಸಿದ್ಧವಾಗಲಿ ಎಂಬುದಾಗಿ ಈ ರೀತಿಯಾಗಿ ಅವನಿಗೆ ಆ ವರವನ್ನು ನೀಡಿದ. ತದನಂತರದಲ್ಲಿ ಅವರನ್ನು ಹೇಳ್ತಾನೆ, ನಿನಗೆ ನೀನು ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ಕೇಳಿದ್ಯಲ್ವ, ಅದರ ಬದಲು ನಿನಗೆ ನಾನು ಬಂಗಾರಮಯವಾಗಿರತಕ್ಕಂತಹದ್ದನ್ನು ಏನಾದರೂ ಒಂದು ಕೊಡ್ತೇನೆ, ಇದನ್ನು ಕೇಳಬೇಡ ನನ್ನ ಬಳಿಯಲ್ಲಿ ಎಂಬುದಾಗಿ ಆ ಬಾಹ್ಯವಾಗಿರತಕ್ಕಂತಹ ಒಂದು ಆಸೆಯನ್ನು, ಬಂಗಾರ ಇತ್ಯಾದಿ ಅನೇಕ ಬಗೆಯಾಗಿರತಕ್ಕಂತಹ ಒಂದು ಲೌಕಿಕವಾಗಿರತಕ್ಕಂತಹ ಇಚ್ಛೆಗಳನ್ನು ಅವನಿಗೆ ತಿಳ್ಕೊಳ್ಳುವಂತೆ, ಅದರ ಮೇಲೆ ಆಸಕ್ತಿಯನ್ನು ಬರುವಂತೆ ಯಮ ಮಾಡ್ತಾನೆ. ಆದರೆ ಯಮ ಏನು ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಬಾಹ್ಯವಾಗಿರತಕ್ಕಂತಹ ಒಂದು ಆಸೆಗಳನ್ನು ತೋರಿಸಿದರೂ ಕೂಡ ಅವನು ಅದ್ಯಾವುದನ್ನೂ ಕೂಡ ಅವನು ಸ್ವೀಕಾರ ಮಾಡುವುದಿಲ್ಲ. ತದನಂತರದಲ್ಲಿ ಹೇಳ್ತಾರೆ, ನನಗೇನು ಬೇಕು ಅಂತ ಕೇಳಿದರೆ ಬ್ರಹ್ಮಜಸ್ತೇನ ರಹಿತ ಅಂತ ಹೇಳಿಕೊಂಡು ನನಗೆ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಬೇಕು, ಆ ಬ್ರಹ್ಮನ ಬಗ್ಗೆ ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಮೂರನೆಯ ವರವನ್ನು ಯಮ ಕೊಡ್ತಾನೆ. ಅದೇನು ಅಂತಂದರೆ, ಏಷತೆ ನಚಿಕೇತಸ್ಸದ್ಯೋಯಂ ಅವೃಣೀತ ದ್ವಿತೀಯೇನ ವರೇಣ ಯದೈವ ಏತಂ ಅಗ್ನಿಂ ತವೈವನ ಪ್ರವಕ್ಷ್ಯಂತಿ ಜನಾಸಃ ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ಈ ಮೂರನೆಯ ವರವನ್ನು ಕೇಳು ಎಂಬುದಾಗಿ ಯಮ ಅವನಿಗೆ ಹೇಳ್ತಾನೆ. ನೀನು ಆ ಮೂರನೆಯ ವರವನ್ನು ಕೇಳಬಹುದು. ಇನ್ನು ಅದು ಯಾವುದು ಅಂತ ಕೇಳಿದರೆ, ನಿನಗೆ ನಾನು ಎರಡನೇ ವರದಲ್ಲಿ ಕೇಳಿರತಕ್ಕಂತಹ ಸ್ವರ್ಗ ಮೋಕ್ಷ, ಇದಕ್ಕೆ ಸಾಧನವಾಗಿರತಕ್ಕಂತಹ ಅಗ್ನಿ, ಅದರಲ್ಲಿ ಅಂತರ್ಗತನಾಗಿರತಕ್ಕಂತಹ ಭಗವಂತ, ಅದೆಲ್ಲವನ್ನೂ ಕೂಡ ನಿನಗೆ ಸವಿವರವಾಗಿ ಅದರ ಬಗ್ಗೆ ನಾನು ವಿವರಣೆಯನ್ನು ನೀಡಿದ್ದೇನೆ. ಈಗ ನೀನು ಏನು ಮಾಡಬೇಕು ಅಂತಂದರೆ, ಈ ಅಗ್ನಿಯಲ್ಲಿರತಕ್ಕಂತಹ ಏನು
ನಿನ್ನ ಹೆಸರಿಂದಲೇ ಈ ಅಗ್ನಿಯಲ್ಲಿ ಯಾರು ಆರಾಧನೆಗಳನ್ನು ಯಜ್ಞ ದಾನ ತಪಸ್ಸು ಇತ್ಯಾದಿಗಳನ್ನು ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಸ್ವರ್ಗ ಮೋಕ್ಷ ಇತ್ಯಾದಿಗಳನ್ನು ಕರುಣಿಸ್ತೇನೆ ಎಂಬುದಾಗಿ ಅವನಿಗೆ ಹೇಳ್ತಾನೆ. ತದನಂತರದಲ್ಲಿ ನಚಿಕೇತ ಮೂರನೆಯ ವರವನ್ನು ಕೇಳ್ತಾನೆ. ಅದು ಯಾವುದು ಅಂತ ಕೇಳಿದರೆ ಮೂರನೆಯ ವರ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯವಸ್ತೀತಿ ಚೈಕೆ ಏತದ್ವಿದ್ಯಾ ಅನುಶಿಷ್ಟತ್ವಯಾಹಂ ವರಾಣ ಏಷ ಮತಃ ತೃತೀಯ. ನಾನು ನಿನ್ನ ಬಳಿಯಲ್ಲಿ ಮೂರನೆಯ ವರವನ್ನು ಕೇಳುತ್ತಾ ಇದ್ದೇನೆ. ಅದ್ಯಾವುದು ಕೇಳಿದರೆ ಮೂರನೆಯ ವರ ನನಗೆ ಗೊತ್ತಿದೆ. ಅದೇನು ಅಂತ ಕೇಳಿದ್ರೆ ಈ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನೊಬ್ಬನಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಅದರಲ್ಲಿ ಏನು ಸಂದೇಹ ಅಂತಂದರೆ ಏಯಂ ಪ್ರೇತೆ ವಿಚಿಕಿತ್ಸಾ ವಿನಿಶ್ಯೆ, ಈ ಮುಕ್ತನಿಯಾಮಕನಾಗಿ ಒಬ್ಬ ಭಗವಂತನಿದ್ದಾನೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಸಂದೇಹ ಏನು ಅಂತ ಕೇಳಿದ್ರೆ ಕೆಲವರು ಇದ್ದಾನೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಮುಕ್ತನಿಯಾಮಕನಾಗಿ ಯಾರೂ ಇಲ್ಲ ಎಂಬುದಾಗಿ ಹೀಗೆ ಸಂದೇಹ ಇದೆ ನನಗೆ. ಮುಕ್ತನಿಯಾಮಕ ಭಗವಂತನಿದ್ದಾನೆ ಅಂತ ಕೆಲವು ವಾದ, ಮುಕ್ತನಿಯಾಮಕನಾಗಿ ಭಗವಂತನಿಲ್ಲ ಅಂತ ಹೇಳಿಕೊಂಡು ಕೆಲವು ವಾದ. ಈ ಎರಡು ವಾದಗಳು ನನಗೆ ಒಂದು ರೀತಿಯಾಗಿರ್ತಕ್ಕಂತಹ ಸಂದೇಹವನ್ನು ಉಂಟು ಮಾಡಿದೆ. ಅದಕ್ಕೋಸ್ಕರವಾಗಿ ಈ ಮುಕ್ತನಿಯಾಮಕನಾಗಿ ಭಗವಂತನಿದ್ದಾನೋ ಇಲ್ಲವೋ ಎಂಬುದಾಗಿ ಅದರ ಬಗ್ಗೆ ನನಗೆ ನೀನು ಹೇಳಿಕೊಡಬೇಕು. ಏತದ್ವಿದ್ಯಾ, ಈ ಏನು ವಿದ್ಯೆ ಇದೆ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತ, ಅದನ್ನು ನಾನು ನಿನ್ನಿಂದ ತಿಳ್ಕೊಳ್ಬೇಕು. ಅದನ್ನು ನೀನು ನನಗೆ ಉಪದೇಶವನ್ನು ಮಾಡಬೇಕು. ಇದು ನನಗೆ ಮೂರನೇ ವರ. ನೀನು ಅದರ ಮಧ್ಯದಲ್ಲಿ ಏನು ಕೇಳಿದರೂ ಕೂಡ ನನಗೆ ಬೇಡವೇ ಬೇಡ. ನೀನು ಏನು ಬಂಗಾರವನ್ನು ಕೊಡ್ತೇನೆ ಅಂತ ಹೇಳಿದಿ, ಅಥವಾ ಇದೇ ಥರ ಯಾವುದೋ ಲೌಕಿಕವಾಗಿರತಕ್ಕಂತಹ ಲೋಭವನ್ನು ತೋರಿಸಿದಿ, ಅದು ಯಾವುದೂ ನನಗೆ ಬೇಡ. ನನಗೇನು ಬೇಕು ಅಂತ ಕೇಳಿದರೆ ನಾನು ಕೇಳತಕ್ಕಂಥದ್ರಿಂದ ಬಳಿಯಲ್ಲಿ ಈ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನಿದ್ದಾನೋ ಇಲ್ವೋ, ಅಥವಾ ಇದ್ದಾನೆ ಅಂತ ನನಗೆ ಗೊತ್ತಿದೆ. ಆ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತ ಅದು ಯಾರು, ಅವನ ಸ್ವರೂಪ ಏನು, ಅವನ ಕಾರ್ಯ ಏನು, ಈ ರೀತಿಯಾಗಿರತಕ್ಕಂತಹ ನನಗೆ ಈ ವಿಷಯವನ್ನು ನೀನು ನನಗೆ ಹೇಳಬೇಕು ಎಂಬುದಾಗಿ ನಚಿಕೇತ ಯಮನ ಬಳಿಯಲ್ಲಿ ಕೇಳ್ತಾರೆ. ಅದರಲ್ಲಿ ಈ ಉಪನಿಷತ್ಕಾರರು ಏಯಂ ಪ್ರೇತೆ ಅಂತ ಹೇಳಿಕೊಂಡು ಪ್ರೇತ ಶಬ್ದವನ್ನು ಹಾಕಿದ್ದಾರೆ. ನಮಗೆ ಪ್ರೇತ ಶಬ್ದ ಅಂತ ಕೇಳಿದಾಗ ಯಾವುದೋ ಒಂದು ಬೇಡವಾಗಿರತಕ್ಕಂತಹದ್ದು ಎಂಬುದಾಗಿ ನಮಗೆ ಸಂದೇಹ ಬರುವಂಥದ್ದಿದೆ. ಆದರೆ ಪ್ರೇತ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಪ್ರಕರ್ಷೇಣ ಹಿತಃ, ಚೆನ್ನಾಗಿ ಹೋದವರು. ಚೆನ್ನಾಗಿ ಹೋಗುವುದು ಅಂತ ಹೇಳಿದರೆ ಯಾರು ಈ ಸಂಸಾರದ ಜಂಜಾಟದಿಂದಾಗಿ ಪೂರ್ಣವಾಗಿ ಈ ಸಂಸಾರವನ್ನು ಬಿಟ್ಟು ಹೊರಟು ಹೋಗಿದ್ದಾರೋ ಅವರನ್ನು ನಾವು ಪ್ರೇತ ಅಂತ ಹೇಳುವಂತಹದ್ದು. ಅಂದರೆ ಈ ಏನು ಲೌಕಿಕವಾಗಿರತಕ್ಕಂತಹ ಜಂಜಾಟ, ಲೌಕಿಕವಾಗಿರತಕ್ಕಂತಹ ದೇಹ, ಅದರ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಸಂಬಂಧಗಳಿಲ್ಲದೆ ಹೋಗಿರತಕ್ಕಂಥವರು ಎಂಬುದಾಗಿ ಆ ಪ್ರೇತ ಅಂತ ಹೇಳಿದ್ರೆ ಮುಕ್ತೇ ಮನುಷ್ಯೇ ನಿಯಾಮಕತ್ವೇನ ಭಗವಾನ್ ಅಸ್ತಿ ಇತಿ ಜ್ಞಾನಿನೋ ವದಂತಿ ನಾಸ್ತಿ ಯಜ್ಞಾಃ. ಕೆಲವರು ಮುಕ್ತನಿಯಾಮಕನಾಗಿ ಭಗವಂತನಿದ್ದಾನೆ ಅಂತ ಹೇಳ್ತಾರೆ. ಆದರೆ ಅಜ್ಞರು ಏನು ಹೇಳ್ತಾರೆ, ಅವರು ಭಗವಂತನಿಲ್ಲ, ಮುಕ್ತನಿಯಾಮಕನಾಗಿ ಯಾರೂ ಇಲ್ಲ, ಈ ರೀತಿಯಾಗಿರ್ತಕ್ಕಂತಹ ಒಂದು ಮಾತನ್ನು ಹೇಳ್ತಾರೆ. ಈಗ ಏನು ಭಗವಂತನಿದ್ದಾನೋ ಇಲ್ಲವೋ ಈ ರೀತಿಯಾಗಿರ್ತಕ್ಕಂತಹ ಸಂದೇಹ ನನ್ನಲ್ಲಿದೆ. ಆ ಸಂದೇಹ ನನಗೆ ಹೋಗಬೇಕು. ಆ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನ ಸ್ವರೂಪವನ್ನು ನಾನು ಯಥಾವತ್ತಾಗಿ ತಿಳ್ಕೊಳ್ಬೇಕು. ಕೇವಲ ತಿಳ್ಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಸರಿಯಾಗಿ ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಆ ಉತ್ತರವನ್ನು ಮುಂದೆ ಆ ಭಗವಂತ ಮುಂದಕ್ಕೆ ಕೊಡ್ತಾನೆ. ಅದೇನು ಅಂತ ಕೇಳಿದರೆ ಈ ಮುಕ್ತೇರಪಿ ಮರಣಮಿತ್ಯಪಿ ಅಂತ ಹೇಳಿಕೊಂಡು ಆ ಮುಕ್ತನಿಯಾಮಕನಾಗಿರತಕ್ಕಂತಹ
ಮುಕ್ತಿಯೂ ಕೂಡ ಒಂದು ರೀತಿಯಾಗಿ ಪ್ರೇತ. ಅದು ಹೇಗೆ ಅಂತ ಕೇಳಿದ್ರೆ ಮರಣ ಶಬ್ದಕ್ಕೆ ಈ ಚೆನ್ನಾಗಿ ಹೋಗತಕ್ಕಂತಹದ್ದು ಸಾಮಾನ್ಯ ಮರಣವನ್ನು ನಾವು ಅಲ್ಲಿ ಹೇಳುವಂತಹದ್ದಾಗೋದಿಲ್ಲ. ಯಾಕೆ? ಸಾಮಾನ್ಯ ಮರಣ ಅದು ಎಲ್ಲರಿಗೂ ಬರುವಂತಹದ್ದು. ಆದರೆ ಮರಣವಾದ ಮೇಲೆ ಆ ದೇಹದಿಂದಾಗಿ ಚೆನ್ನಾಗಿ ಇಲ್ಲಿಂದ ಹೋಗಬೇಕು ಅಂತ ಆದರೆ ಮತ್ತೆ ಪುನಃ ಈ ಸಂಸಾರದ ಜಂಜಾಟ, ಸಂಸಾರದ ಏನು ತೊಳಲಾಟಗಳು ಅದು ಯಾವುದಕ್ಕೂ ಕೂಡ ಮತ್ತೆ ಪುನಃ ಬರದೆ ಇಲ್ಲಿಂದ ಈ ದೇಹದಿಂದಾಗಿ ಯಾರು ಹೋಗ್ತಾರೋ ಅವರನ್ನೇ ಹೇಳುವಂತಹದ್ದು. ಅಂತಹ ಆ ಮರಣ ನಿಯಾಮಕ, ಮುಕ್ತ ನಿಯಾಮಕ ಈ ಭಗವಂತನನ್ನು ತಿಳ್ಕೊಳ್ಳಬೇಕು. ಆ ಮುಕ್ತ ನಿಯಾಮಕನಾಗಿರತಕ್ಕಂತಹ ಭಗವಂತನ ಸ್ವರೂಪ ಅದು ಯಾವ ರೀತಿಯಾಗಿದೆ ಎಂಬುದಾಗಿ ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಆ ಉತ್ತರವನ್ನು ಹೇಳ್ತಾರೆ. ನೀನು ಕೇಳಿರತಕ್ಕಂತಹದ್ದು ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯ ಜ್ಞಾನದೋಪಿತು. ನಿನಗೆ ಅಗ್ನಿಯಲ್ಲಿರತಕ್ಕಂತಹ ನಿಯಾಮಕವನ್ನು, ರೂಪವನ್ನು ಸಾಮಾನ್ಯವಾಗಿ ನೀನು ತಿಳ್ಕೊಂಡ್ರೂ ಕೂಡ ಅದರ ವಿಶಿಷ್ಟವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ರೂಪವನ್ನು ನಿನಗೆ ನಾನು ಹೇಳಿದ್ದೇನೆ. ತದನಂತರದಲ್ಲಿ ಇನ್ನೇನು ಆ ಅಗ್ನಿಯಲ್ಲಿರತಕ್ಕಂತಹ ಪರಮಾತ್ಮನಿಗೆ ಯಾರು ಆರಾಧನೆಗಳನ್ನು, ಉಪಾಸನಾದಿಗಳನ್ನು ಮಾಡ್ತಾರೋ ಅವರಿಗೂ ಕೂಡ ಏನು ನಿನ್ನ ಹೆಸರಿಂದಲೇ ಆ ಅಗ್ನಿಯು ಪ್ರಸಿದ್ಧವಾಗಲಿ ಅಂತ ಹೇಳಿಕೊಂಡು ಹೀಗೆ ಎಲ್ಲ ರೀತಿಯಾಗಿರತಕ್ಕಂತಹ ವಿಚಾರಗಳನ್ನು ಇಲ್ಲಿಗೆ ಹೇಳಿದ್ದೇನೆ. ತದನಂತರದಲ್ಲಿ ಮೂರನೆಯ ಪ್ರಶ್ನೆ ಅದೇನು ಅಂತ ಕೇಳಿದ್ರೆ, ಈ ಮೃತಜೀವಿ ಸಿತೋ ಮುಕ್ತಜೀವಿ ಸಿತಶ್ಚ ಉಭಯಾತ್ಮಕ ಅಂತ. ಅಂದರೆ ಇಲ್ಲಿ ಪ್ರೇತ ಅಂತ ಹೇಳಿದಾಗ ನಚಿಕೇತ ಹೇಳಿರತಕ್ಕಂತಹ ಪ್ರಶ್ನೆ ಅದು ಪ್ರೇತ ಅಂತ ಹೇಳಿದ್ರೆ ಯಾವುದೋ ಒಂದು ಮರಣವನ್ನು ಹೊಂದಿರತಕ್ಕಂತಹದ್ದು ಇಲ್ಲ. ಪ್ರೇತ ಅಂತ ಹೇಳಿದ್ರೆ ಚೆನ್ನಾಗಿ ಯಾರು ಈ ದೇಹದಿಂದಾಗಿ ಹೊರಟು ಹೋಗಿರ್ತಾನೋ ಮತ್ತೆ ಪುನಃ ಈ ಜಗತ್ತಿನ ಕಡೆಗೆ ಯಾವತ್ತೂ ಕೂಡ ಬರದೇ ಇರತಕ್ಕಂತಹ ರೀತಿಯಲ್ಲಿ ಯಾರು ಹೋಗ್ತಾನೋ ಅವನು ಮುಕ್ತ ಅಂದರೆ ಪ್ರೇತ ಅಂತೇಳಿ ಶಬ್ದದಿಂದಾಗಿ ಪ್ರಕರ್ಷೇಣ ಹಿತ ಅಂತ ಹೇಳಿಕೊಂಡು ಆ ಪ್ರೇತ ಶಬ್ದದಿಂದಾಗಿ ಹೇಳಲ್ಪಡ್ತಾನೆ ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಈ ಭಗವಂತನನ್ನು ಕೇಳಬೇಕು ಅಂತ ಕೇಳಿದಾಗ ಅದಕ್ಕೆ ದೇವೈರತ್ರಾಪಿ ಯಮ ಮಾತನಾಡ್ತಾನಂತೆ. ಯಮ ನಚಿಕೇತನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನು ಅಂತಂದರೆ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರ ನಹಿ ಸಜ್ಞೇಯೋ ಅಣುರೇಶ ಧರ್ಮ ಅನ್ಯಂ ವರಂ ನಚಿಕೇತೋ ಋಣೀಶ್ವಾಂ ಮಾ ಭೋಪರೋ ಸೀರತಿ ಮಾ ಸೃಜೈವಂ. ನಿನಗೆ ನೀನು ಏನು ವರವನ್ನು ಕೇಳಿದ್ದಲ್ವ ಆ ವರ ಬೇಡ. ಯಾಕೆ ಅಂತಂದರೆ ನೀನು ಕೇಳಿರತಕ್ಕಂತಹ ವರವನ್ನು ಕೇಳಬೇಡ. ನಿನಗೆ ನಾನು ಬೇರೆಯದ್ದಾಗಿರ್ತಕ್ಕಂತಹ ವರವನ್ನು ಕೊಡ್ತೇನೆ. ಈ ವರವನ್ನು ನೀನು ಯಾವತ್ತೂ ಏನು ಮುಕ್ತ ನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ಕೇಳಲಿಕ್ಕೆ ಹೋಗಬೇಡ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನೀನೀಗ ಕೇಳಿರತಕ್ಕಂತಹದ್ದು ಮುಕ್ತ ನಿಯಾಮಕನಾಗಿರ್ತಕ್ಕಂತಹ ಭಗವಂತ. ಆ ಮುಕ್ತ ನಿಯಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಯಾರೂ ಕೂಡ ತಿಳ್ಕೊಳ್ಳಿಕ್ಕಾಗೋದೇ ಇಲ್ಲ. ಯಾಕೆ? ಆ ಭಗವಂತನನ್ನು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳಿಕ್ಕೆ ಏನೂ ಆಗೋದೇ ಇಲ್ಲ. ನಾವು ಬೇಡ, ದೇವತೆಗಳೇ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ನೀನು ಇನ್ನೂ ಕೂಡ ಸಣ್ಣ ಮಗು, ಬಾಲಕ. ಈ ಬಾಲಕ ನೀನು ಕೇಳಿರತಕ್ಕಂತಹ ಪ್ರಶ್ನೆ ಏನು? ನನಗೆ ಮುಕ್ತ ನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ಹೇಳು ಅಂತ ಹೇಳ್ತಾ ಇದ್ದೀಯಲ್ವಾ? ಅದಕ್ಕೆ ಯಮಕ ಹೇಳ್ತಕ್ಕಂತಹ ಉತ್ತರ ಏನು ಅಂತ ಕೇಳಿದ್ರೆ, ನೋಡು ಮಗು, ನಿನಗೆ ಇದು ಬೇಡ. ನಿನಗೇನು ಗೊತ್ತುಂಟ? ನಿನಗೀಗ ಬೇಕಾಗಿರತಕ್ಕಂತಹದ್ದು, ನೀನೀಗ ಸಣ್ಣ ಮಗು ಆದ್ದರಿಂದಾಗಿ ನಿನಗೆ ಈ ಯಾವುದೋ ಒಂದು ಭಗವಂತನ ರೂಪ, ಅದ್ಯಾವುದೋ ಭಗವಂತ ನಿಯಾಮಕ, ಅದೇನೋ ಎಲ್ಲರನ್ನೂ ಕೂಡ ಭಗವಂತನನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ, ಈ ರೀತಿಯಾಗಿರ್ತಕ್ಕಂತಹ ಮಾತುಗಳು ನಿನಗೆ ಬೇಡ. ನೀನೀಗ ಇನ್ನೂ ಕೂಡ ಸಣ್ಣ ಬಾಲಕ. ಅದಕ್ಕೋಸ್ಕರ ನಿನಗೆ ನಾನು ಏನು ಕೊಡ್ತೇನೆ ಗೊತ್ತುಂಟ? ಇದು ಯಾವುದೂ ಬೇಡ. ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಇಚ್ಛೆಗಳನ್ನು ನಿನಗೆ ಕೊಟ್ಟು ಬಿಡ್ತೇನೆ. ಏನೋ ಒಂದು ಮನೆ ಅಥವಾ ಬಂಗಾರ ಅಥವಾ ಜಾಗ ಈ ರೀತಿಯಾಗಿ ಕೊಟ್ಟು ಬಿಡ್ತೇನೆ.
ಅದರಲ್ಲಿ ನೀನು ಆಟ ಆಡಿಕೊಂಡಿರು, ಸಾಕು, ನಿನಗಿದೆಲ್ಲ ಬೇಡ. ಈ ಭಗವಂತ ಏನಂತೆ, ಭಗವಂತನ ಬಗ್ಗೆ ನಿಯಾಮಕ ಅಂತೆ, ಆ ಮುಕ್ತ ನಿಯಾಮಕ ಯಾರು ಅಂತ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬೇಡವೇ ಬೇಡ. ನಿನಗಲ್ಲ, ದೇವತೆಗಳು ಕೂಡ ಇದನ್ನು ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಹೇಳ್ತಾರೆ, ದೇವೈರತ್ರಾಪಿ, ದೇವತೆಗಳು ಕೂಡ ಈ ಮುಕ್ತ ನಿಯಾಮಕನಾಗಿರತಕ್ಕಂಥ ಭಗವಂತನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಹಿ ಸುಜ್ಜೆಯೋ, ಅವನನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ದೇವತೆಗಳಿಂದಲೂ ಕೂಡ ಆಗುವುದಿಲ್ಲ. ಅಣುರೇಶ ಧರ್ಮ, ಯಾಕವನು ಅಂತ ಕೇಳಿದ್ರೆ ತುಂಬ ಸೂಕ್ಷ್ಮನಾಗಿರ್ತಕ್ಕಂಥವನು. ಅವನು ದಾಸರುಗಳು ಕೊಂಡಾಡುವಾಗ ಅಣೋರಣೀಯನ ಮಹತೋ ಮಹೀಯನ ಅಂತ ಹೇಳಿಕೊಂಡು ಆ ಭಗವಂತನನ್ನು ಕೊಂಡಾಡ್ತಾನೆ. ಕೃಷ್ಣನನ್ನ ಆಡಿಸಿದಳೆಸುವುದು ಅಂತ ಹೇಳುವಾಗ ಆ ಅವನನ್ನ ಅಣುವಿಗೆ ಅಣು, ಮಹತ್ತಿಗೆ ಮಹತ್ತು, ಎಲ್ಲ ಧರ್ಮಗಳನ್ನು ಉಳ್ಳವನು ಭಗವಂತ. ಅದಕ್ಕೋಸ್ಕರ ನೀನೀಗ ಇದ್ಯಾವುದನ್ನೋ ತಿಳ್ಕೊಂಡು ಈ ಯಾವುದೋ ಒಂದು ಮುಕ್ತ ನಿಯಾಮಕ ಅಂತೆ, ಅದ್ಯಾರೋ ಭಗವಂತ ಅಂತೆ, ಅವನ ಬಗ್ಗೆ ಹೇಳೋದಂತೆ, ಅವನ ಬಗ್ಗೆ ನೀನು ತಿಳ್ಕೊಳ್ಳೋದಂತೆ, ಯಾಕೆ ಬೇಕಿದೆಲ್ಲ? ನಿನಗಿದೆಲ್ಲ ಬೇಡವೇ ಬೇಡ. ನಿನಗೆ ಅನ್ಯಂಬರಂ, ನೀನು ಬೇರೆ ಏನಾದರೂ ಕೇಳು. ನಿನಗೆ ಹುಡುಗಿ ಬೇಕಾ, ಹುಡುಗಿ ಕೊಡ್ತೇನೆ. ಮನೆ ಬೇಕಾ, ಮನೆ ಕೊಡ್ತೇನೆ. ಬಂಗಾರ ಬೇಕಾ, ಬಂಗಾರ ಕೊಡ್ತೇನೆ. ಅಥವಾ ಎಲ್ಲಿಯಾದರೂ ಒಳ್ಳೆಯ ಜಾಗ ಬೇಕಾ, ಜಾಗವನ್ನು ಕೊಡ್ತೇನೆ. ನಚಿಕೇತ ಯಮನ ಹೇಳ್ತಾ ಇದ್ದಾನೆ. ಯಮನಿಗೆ ನಚಿಕೇತ ಹೇಳೋದು, ಇದೆಲ್ಲ ಕೇಳಬೇಡ, ನಿನಗೆ ಬೇರೆ ಏನಾದರೂ ಕೊಡ್ತೇನೆ. ಅನ್ಯಂಬರಂ, ಬೇರೆ ಯಾವುದಾದ್ರೂ ವರವನ್ನು ಕೇಳಪ್ಪ ಅಂತ ಹೇಳಿಕೊಂಡು ಹೇಳಿದಾಗ, ಈ ವರ ಬೇಡ, ಇದು ನಾನು ನಿನಗೆ ಕೊಡೋದಿಲ್ಲ. 3 ವರವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ, ಆ 3 ವರದಲ್ಲಿ ಕೊನೆಯ ವರವನ್ನು ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ಬೇಡವೇ ಬೇಡ ಅಂತ ಹೇಳಿಕೊಂಡು ಹೇಳಿದಾಗ ಯಾರು ನಚಿಕೇತ, ಸಣ್ಣ ಮಗು, ಬಾಲಕ ಬಿಡೋದಿಲ್ಲ ಯವನನ್ನು. ನನಗೆ ಅದೇ ಬೇಕು. ಯಾವುದು? ಈ ಮುಕ್ತ ನಿಯಾಮಕ. ಯಾವ ಭಗವಂತನಿದ್ದಾನೋ ಅವನು ಈ ಮುಕ್ತರನ್ನ, ಯಾರು ಚೆನ್ನಾಗಿ ಇಲ್ಲಿಂದ ಹೋಗಿದ್ದಾರೋ, ಈ ದೇಹವನ್ನು ಬಿಟ್ಟು ಭಗವಂತನನ್ನು ಹೊಂದಿದ್ದಾರೋ, ಅಲ್ಲಿರತಕ್ಕಂತಹ ಮುಕ್ತ ನಿಯಾಮಕ ಭಗವಂತ ಹೇಗಿದ್ದಾರೆ, ಅಲ್ಲಿರತಕ್ಕಂತಹ ಭಗವಂತ ಆ ಮುಕ್ತರನ್ನ ಯಾವ ರೀತಿಯಾಗಿ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾನೆ, ಯಾವ ರೀತಿಯಾಗಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಈ ವಿಷಯ ನನಗೆ ಬೇಕು. ನನಗೆ ಬೇರೆ ಏನು ಕೊಟ್ಟರೂ ಬೇಡ ನನಗೆ ಎಂಬುದಾಗಿ ನಚಿಕೇತ ಹಠ ಹಿಡಿದುಕೊಂಡು ಯಮನ ಬಳಿಯಲ್ಲಿ ಕುಳಿತುಕೊಂಡಿದ್ದಾನೆ. ಅದಕ್ಕೆ ಅದನ್ನು ರಾಯರು ಹೇಳುವಾಗ ತಮ್ಮ ಮಾತಿನಲ್ಲಿ ಏನು ಆ ಉಪನಿಷತ್ತಿನ ಮರ್ಮವನ್ನು, ಅದರ ಆಂತರ್ಯವನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಾತಿನ ಮೂಲಕವಾಗಿ ಜಗತ್ತಿಗೆ ತೆರೆದಿಡುವಾಗ ಯಾವ ರೀತಿಯಾಗಿತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಇದು ನಿನಗೆ ಬೇಡ. ಯಮನಿಗೆ ಹೇಳುವಂತಹದ್ದು, ನಚಿಕೇತ ನೀನು ಬೇರೆ ಏನಾದರೂ ಕೇಳು, ಮತ್ತೆ ನನ್ನನ್ನು ಬಿಟ್ಟು ಈ ರೀತಿಯಾಗಿ ಬಿಟ್ಟು ಮಧ್ಯದಲ್ಲಿ ನನ್ನನ್ನು ದಾರಿ ಬಿಟ್ಬಿಡ್ಬೇಡ. ನೀನು ಕೇಳಿರ್ತಕ್ಕಂಥದ್ದೇನು, ನಾನು ನಿನಗೆ 3 ವರ್ಣವನ್ನು ಕೊಡ್ತೇನೆ ಅಂತ ನೀನೇ ಕೊಟ್ಟಿರತಕ್ಕಂತಹ ಮಾತು. ಆ ಮಗು ಹೇಳ್ತಕ್ಕಂಥ ನಚಿಕೇತ, ನೀನು ನನಗೆ 3 ವರ್ಣವನ್ನು ಕೊಡ್ತೇನೆ ಅಂತ ಹೇಳಿ ಮಧ್ಯದಾರಿಯಲ್ಲಿ ಈಗ ನೀನೇ ಒಂದು ರೀತಿಯಾಗಿ ನನ್ನನ್ನು ಬಿಟ್ಟು ಬಿಡ್ತಾ ಇದೆಯಾ? ಅದು ಆಗೋದೇ ಇಲ್ಲ. ನೀನು ನನಗೆ 3 ವರವನ್ನು ಕೊಡ್ತೀಯಲ್ವ, ಆ 3 ವರ ನಾನು ಹೇಳಿರತಕ್ಕಂತಹದ್ದೇ ಆಗಬೇಕು, ಹೊರತು ನೀನು ಕೊಟ್ಟಿರತಕ್ಕಂಥದ್ದು ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನಾನು ಏನು ಕೇಳಿದ್ದೇನೋ ಅದರ ಬಗ್ಗೆನೇ ನನಗೆ ಹೇಳಬೇಕು, ಅದೇ ನನಗೆ 3ನೇದ್ದಾಗಿರತಕ್ಕಂತಹ ವರ ಎಂಬುದಾಗಿ ಆ ನಚಿಕೇತ ಪಟ್ಟು ಹಿಡಿದುಕೊಂಡು ಯಮನ ಬಳಿಯಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದರೆ ಯಮ ಮಾತನಾಡ್ತಾನೆ ಮತ್ತೆ ಪುನಃ ನಚಿಕೇತನ ಬಳಿಯಲ್ಲಿ. ಸಣ್ಣ ಬಾಲಕ ನಚಿಕೇತ ತಂದೆ ಕೊಟ್ಟಿರತಕ್ಕಂತಹ ಶಾಪವನ್ನು ಸ್ವೀಕಾರ ಮಾಡಿದ್ದಾನೆ. ಏನು ಮಗನಿಗೆ ತಂದೆ ಹೇಳಿದ್ದಾರೆ ಸತ್ತು ಹೋಗು ಅಂತ ಹೇಳಿಕೊಂಡು, ಮೃತ್ಯುವಿನ ಪಾಲಾಗು ಅಂತ ಹೇಳಿಕೊಂಡು ಆ ನಚಿಕೇತನಿಗೆ ತಂದೆ ಕೊಟ್ಟಿರತಕ್ಕಂತಹ ಶಾಪವನ್ನು ಮಗ ತೆಗೆದುಕೊಂಡು ನೇರವಾಗಿ ಯಮಪಟ್ಟಣಕ್ಕೆ ಹೋಗಿ ಕೂತುಕೊಂಡಿದ್ದಾನೆ. ಯಮಪಟ್ಟಣದಲ್ಲಿ ಕುಳಿತುಕೊಂಡು ನನಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಅಂತ ಹೇಳಿಕೊಂಡು ಯಮನನ್ನೂ ಕೂಡ ಧರ್ಮದ ಅಧಿಪತಿಯಾಗಿರ್ತಕ್ಕಂತಹ, ಧರ್ಮ ನಿಯಾಮಕನಾಗಿರ್ತಕ್ಕಂತಹ ಯಮನನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ನಚಿಕೇತ, ಸಣ್ಣ ಬಾಲಕ. ಅದನ್ನು ಉಪನಿಷತ್ತು ನಮಗೆ ತೆರೆದಿರ್ತದೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ, ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯಮಾರ್ಥ ವಕ್ತ ಚಾಸ್ಯ ತಾದೃಗನ್ಯೋನ ಲಭ್ಯೋ ನಾನ್ಯೋ ವರಸ್ತುಲ್ಯ ಇರಸ್ಯ ಕಶ್ಚಿತ್ ಅಂತ ಹೇಳಿಕೊಂಡು ನಮಗೆ ಉಪನಿಷತ್ತು ಆ ಆಂತರ್ಯವನ್ನು ತೆರೆದಿರ್ತದೆ. ಹೇಗೆ ಅಂತ ಕೇಳಿದ್ರೆ, ಯಮನಿಗೆ ನಚಿಕೇತ ಹೇಳ್ತಾ ಇದ್ದಾನೆ, ಯಮ ಏನು ಗೊತ್ತುಂಟ, ನೀನೀಗ ಸರಿ, ನಿನಗೆ ಏನು ಹೇಳಿದಿ, ದೇವತೆಗಳು ತಿಳ್ಕೊಳ್ಳಿಕ್ಕೆ
ಆಗೋದಿಲ್ಲ ಮಾರಯ್ಯ ಆ ಭಗವಂತನನ್ನ. ಸರಿ ಆಯ್ತು, ಈ ಏನು ಮುಕ್ತನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನ ದೇವತೆಗಳು ತಿಳ್ಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದೆಯಲ್ವ, ಆಯ್ತು ಸರಿ. ಆದರೆ ಇನ್ನೊಂದು ವಿಷಯ ಉಂಟು. ಏನು ಗೊತ್ತುಂಟಾ? ಇದೇ ವಿಷಯದಲ್ಲಿ ದೇವತೆಗಳಿಗೆ ಸಂದೇಹ ಉಂಟು, ಅವರಿಗೂ ಕೂಡ ಸಂದೇಹ ಇದೆ. ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ದೇವೈರತ್ರಾಪಿ ದೇವತೆಗಳಿಗೂ ಕೂಡ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ಸಂದೇಹ ಇದೆ. ಅವನ ಸ್ವರೂಪ ಏನು ಅಂತ ಅವರಿಗೂ ಕೂಡ ಪೂರ್ಣವಾಗಿ ಗೊತ್ತಿಲ್ಲ. ಯಾಕೆ? ದೇವತೆಗಳು ಎಲ್ಲಿಯೋ ಒಂದು ಸ್ವಲ್ಪ ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರಷ್ಟೇ. ಭಗವಂತನ ಬಗ್ಗೆ ದೇವತೆಗಳನ್ನು ತುಂಬ ನಾವು ಹೇಳಬಾರ್ದು. ದೇವತೆಗಳು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ. ನಮಗಿಂತ ಉತ್ತಮರು ದೇವತೆಗಳು, ಅವರು ಭಗವಂತನನ್ನು ತಿಳ್ಕೊಂಡಿರ್ತಕ್ಕಂಥವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದರೆ ಮುಕ್ತನಿಯಾಮಕನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳಿಲ್ಲ. ಎಲ್ಲಿಯೋ ಅಲ್ಪ ಸ್ವಲ್ಪ ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಚಿಕೇತ ಹೇಳ್ತಾ ಇದ್ದಾನೆ ಆ ಯಮನ ಬಳಿಯಲ್ಲಿ, ಈಗ ಮುಕ್ತನಿಯಾಮಕನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲವಾದ್ರಿಂದಾಗಿ ಅವರಿಗೂ ಕೂಡ ಸಂದೇಹ ಇದೆ, ದೇವತೆಗಳಿಗೂ ಕೂಡ ಸಂದೇಹ ಉಂಟು. ಆ ಸಂದೇಹ ಇರುವುದರಿಂದಾಗಿ ನನಗೆ ಇದೇ ವರವನ್ನು ನೀನು ಕೊಟ್ಟರೆ, ನೀನು ಮುಕ್ತನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಬಗ್ಗೆ ನನಗೆ ನೀನು ಉಪದೇಶವನ್ನು ಕೊಟ್ಟರೆ, ಅದರ ಮೂಲಕವಾಗಿ ಆ ದೇವತೆಗಳಿಗೂ ಕೂಡ ಏನು ಸಂದೇಹ ಇತ್ತೋ ಅದು ಅವರಿಗೆ ಪರಿಹಾರವಾಗಿದೆ. ಯಾಕೆ? ನನಗೆ ಹೇಳಿದ್ರಿಂದಾಗಿ ಅದು ಜಗತ್ತಿಗೆ ಪ್ರಕಾಶಮಾನವಾಗಿದೆ, ಜಗತ್ತಿಗೂ ತಿಳಿಯುತ್ತದೆ. ತನ್ಮೂಲಕವಾಗಿ ನನಗೆ ತಿಳಿದಿದ್ದರಿಂದಾಗಿ ದೇವತೆಗಳೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಜ್ಞಾನವನ್ನು ಅವರು ಪಡೆದುಕೊಂಡಿದ್ದರಿಂದಾಗಿ ದೇವತೆಗಳಿಗೆ ಭಗವಂತನ ಬಗ್ಗೆ ಒಂದಷ್ಟು ಜ್ಞಾನವನ್ನು ಕೊಟ್ಟಂತಾಗ್ತದೆ ಎಂಬುದಾಗಿ ನಚಿಕೇತ ತನ್ನ ಏನು ವರವನ್ನು ಗಟ್ಟಿಯಾಗಿ ಅದರಲ್ಲಿ ನಿಂತುಕೊಂಡಿದ್ದಾನೆ. ಹೇಗೆ ಅಂತ ಕೇಳಿದರೆ, ಅವನಿಗೆ ಇಷ್ಟು ಹೇಳಿದರೂ ಕೂಡ ಯಮ ಅವನನ್ನು ಬಿಡೋದಿಲ್ಲ. ಯಮ ಎಲ್ಲಿಯ ತನಕ ಆ ಮಗುವನ್ನು ನಚಿಕೇತನನ್ನ ಏನು ಹೇಳ್ತಾನೆ ಅಂತ ಹೇಳಿದರೆ, ಅವನಿಗೆ ಆಸೆಯನ್ನು ತೋರಿಸ್ತಾನೆ. ಸಹಜವಾಗಿ ಪುಟ್ಟ ಮಗು ಬಾಲಕ ಆ ನಚಿಕೇತ ಮಗು, ಏನೊಂದು 7-8 ವರ್ಷದ ಮಗು. ಆ ಮಗುವಿಗೇನೆ ಯಮ ಹೇಳ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದ್ರೆ, ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯವಶ್ವಾನ್ ಭೂಮೇ ಮಹದಾಯತನಂ ವೃಣೀಶ್ವ ಸ್ವಯಂಚ ಜೀವು ಯಾವದಿಚ್ಛಸಿ ಅಂತ ಹೇಳಿಕೊಂಡು ಯಮ ಆ ಮಗುವಿಗೆ, ಆ ಸಣ್ಣ ಪುಟ್ಟ ಬಾಲಕನಿಗೆ ಆಸೆಯನ್ನು ತೋರಿಸ್ತಾ ಇದ್ದಾನೆ. ಏನು ಆಸೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಕೇಳಿದರೆ, ಅವರು ಕೇಳಿರತಕ್ಕಂತಹ ಪ್ರಶ್ನೆ ಅದು ತುಂಬ ಎತ್ತರದ ಪ್ರಶ್ನೆ. ಆ ಮುಕ್ತನಿಯಾಮಕ ಎಂಬಂತಹ ಭಗವಂತನ ಬಗ್ಗೆ ಹೇಳಬೇಕು ಅಂತ ಏನು ಪ್ರಶ್ನೆಯನ್ನು ಕೇಳಿದ್ದಾನೆ, ಅದು ಸಾಮಾನ್ಯವಾಗಿರತಕ್ಕಂತಹ ಪ್ರಶ್ನೆ ಅಲ್ಲ. ಮತ್ತೆ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಎಲ್ಲಿಯೋ ಇವರಿಗೆ ಹೇಳತಕ್ಕಂಥದ್ದಲ್ಲ ಅಂತ ಹೇಳಿಕೊಂಡು ಅದಕ್ಕೆ ಆ ಯಮ ಹೇಳ್ತಾ ಇದ್ದಾನೆ, ಶತಾಯುಷ ನನಗೆ 100 ವರ್ಷ ಕೊಡ್ತೇನೆ. ಶತಾಯುಷಃ 100 ವರ್ಷ ಪೂರ್ಣ ಆಯುಷ್ಯದವರೆಗೆ ಬದುಕು ನೀನು. ಮತ್ತೆ ಹೇಗೆ ಬದುಕಬೇಕು? ಪುತ್ರ ಪೌತ್ರಾನ್ ವೃಣೀಶ್ವ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರ ಜೊತೆಗೂ ಕೂಡ ನಿನಗೆ ಬೇಕಾದರೆ ಇರ್ಬೋದು. ಅಷ್ಟು ಆಯಸ್ಸನ್ನು ನಾನು ನಿನಗೆ ಕೊಡ್ತೇನೆ. ಯಾಕೆ? ನಿನ್ನ ಆಯಸ್ಸಿನ ಅಧಿಪತಿಯಾಗಿರ್ತಕ್ಕಂಥವು ನಾನು. ನಿನಗ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ಬೇಡ, ಅದರ ಬಗ್ಗೆ ಮಾತ್ರ ಕೇಳಲಿಕ್ಕೆ ಬರಬೇಡ. ನಿನಗೆ ನಾನು ಅದರ ಬದಲಿಗೆ ಏನು ಕೊಡ್ತೇನೆ ಅಂತ ಕೇಳಿದ್ರೆ ಆಸೆಯನ್ನು ಕೊಡುವಂತಹದ್ದು. ಶತಾಯುಷ 100 ವರ್ಷ ಬದುಕು. 100 ವರ್ಷ ಬದುಕುವುದು ಸುಮ್ಮನೆ ಬದುಕುವುದಾಗಿಲ್ಲ. ಪುತ್ರ ಪೌತ್ರ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು, ಇನ್ನೂ ಯಾರೆಲ್ಲ ಜೊತೆಗೆ ಬದುಕಬೇಕು, ಎಲ್ಲರ ಜೊತೆಗೂ ಕೂಡ ಬದುಕು. ಮತ್ತೆ ಬಹುವನ್ನು ಪಶುವನ್ನು, ನಿನಗೆ ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಸಂಪದ್ಭರಿತವಾಗಿರತಕ್ಕಂತಹ ಗೋವುಗಳನ್ನು ಕೊಡ್ತೇನೆ. ಆ ಗೋವುಗಳ ಮೂಲಕವಾಗಿ ನೀನು ಆ ಸಂಪತ್ತನ್ನು ಪಡೆದುಕೊಳ್ಳಬಹುದು. ಹೀಗೆ ಬಹುವನ್ನು ಪಶುವನ್ನು, ಅದಷ್ಟೇ ಅಲ್ಲ, ಹಸ್ತಿ ಆನೆಗಳನ್ನು ಕೊಡ್ತೇನೆ. ಹಿರಣ್ಯ ದೊಡ್ಡ ಬಂಗಾರದ ರಾಶಿ, ಏನು ಸಾಮಾನ್ಯವಾಗಿರತಕ್ಕಂತಹ ರಾಶಿ ಅಲ್ಲ, ದೊಡ್ಡ ಬೆಟ್ಟದಂತಿರತಕ್ಕಂತಹ ಬಂಗಾರಮಯವಾಗಿರತಕ್ಕಂತಹ ರಾಶಿ, ಅದನ್ನು ಕೊಡ್ತೇನೆ. ಆನೆ, ಕುದುರೆ, ಕಾಲಾಡು ಇದೆಲ್ಲ ಬೇಕು ನಿನಗೆ. ಹೆಜ್ಜೆ ಹೆಜ್ಜೆಗೂ ಕೂಡ ನಿನಗೆ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಿನಗೆ ವ್ಯಕ್ತಿಗಳನ್ನು ಕೊಡ್ತೇನೆ. ಕಾಲಾಡುಗಳು, ಜೀವಿ, ನಿನಗೆ ಯಾರೆಲ್ಲ ಬೇಕು ಎಲ್ಲವನ್ನು ಕೊಟ್ಟು ಬಿಡ್ತೇನೆ. ಭೂಮೇರ್ ಮಹದಾಯುತನಂ, ಇನ್ನು ಇಷ್ಟು ಮಾತ್ರ ಅಲ್ಲ,
ಇಡೀ ರಾಜ್ಯದ ಇಡೀ ಭೂಮಿಗೆ ಅಧಿಪತಿಯನ್ನಾಗಿ ನಿನ್ನನ್ನು ಮಾಡ್ತೇನೆ ನಾನು. ಈ ಭೂಮಿಗೆ ರಾಜನನ್ನಾಗಿ ಮಾಡ್ತೇನೆ ನಾನು ನಿನಗೆ. ಭೂಮೇರ್ಮಹದಾಯಿತನಂ, ಭೂಮಿ ನಿನಗೆ ಯಾವುದಾದ್ರೂ ಭೂಮಿ ಬೇಕಾ, ಆ ಭೂಮಿಯಲ್ಲಿ ನೀನು ಬೇಕಾದರೂ ಯಾವತ್ತೂ ಬೇಕಾದರೂ ಇರ್ಬೋದು. ಭೂಮೇರ್ಮಹದಾಯಿತನಂ ಪ್ರಣೀಶ್ವ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಸ್ವಯಂಚ ಶೈವ ಶರದು ಯಾವದಿಚ್ಛತಿ, ನಿನಗೆ ಎಲ್ಲಿಯ ತನಕ ನಿನಗೆ ಬದುಕಬೇಕು ಅಂತ ಇಚ್ಛೆ ಉಂಟೋ ಅಲ್ಲಿಯ ತನಕ ಬದುಕಬಹುದು. ಸಾಮಾನ್ಯ ಅಲ್ಲ, ಎಲ್ಲಿಯ ತನಕ ಬದುಕಬಹುದೋ ಅಲ್ಲಿಯ ತನಕ ಬದುಕು. ಯಮನ ಬಳಿಯಲ್ಲಿ ಯಮ ಹೇಳ್ತಾ ಇದ್ದಾನೆ ನಚಿಕೇತನಿಗೆ, ನಿನಗೆ ನಾನು ಎಲ್ಲಿಯ ತನಕ ಉಪಕಾರವನ್ನು ಮಾಡ್ತೇನೆ ಅಂತ ಹೇಳಿದರೆ ಇಷ್ಟೆಲ್ಲ ನಾನು ನಿನಗೆ ಉಪಕಾರವನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯ ಅಲ್ಲ, ಇಷ್ಟನ್ನು ತೆಗೆದುಕೊಂಡು ನೀನು ಹೊರಟು ಬಿಡು. ಅದು ಬಿಟ್ಟು ಇದ್ಯಾವುದೋ ಭಗವಂತ, ಇದ್ಯಾರೋ ದೇವರು, ಅದರ ಬಗ್ಗೆ ಕೇಳಬೇಕು, ಅದರ ಬಗ್ಗೆ ನಾನು ತಿಳ್ಕೊಳ್ಬೇಕು ಬೇಡ. ದೇವರ ಬಗ್ಗೆ ತಿಳ್ಕೊಂಡು ಏನು ಮಾಡಬೇಕು? ಆ ದೇವರಂತೆ ಯಾರು ಏನು ಎಂತ ಸುಮ್ಮನೆ ಅವರ ಬಗ್ಗೆ ನೀನು ಯಾಕೆ ತಿಳ್ಕೊಳ್ಬೇಕು? ಅವರ ಬಗ್ಗೆ ತಿಳ್ಕೊಂಡು ಅದು ನಿನಗೆ ಏನಾಗಬೇಕು? ಅದೆಲ್ಲ ಬೇಡ. ನೀನೀಗ ಸಣ್ಣ ಮಗು ಅಲ್ವಾ, ನಿನಗೆ ಬೇಕಾದ ಇಷ್ಟೇ ಆಟ ಆಡ್ಲಿಕ್ಕೆ ಹೋಗು, ಆಟ ಆಡ್ತಾ ಇರು ಎಂಬುದಾಗಿ ಅವನಿಗೆ ಲೌಕಿಕವಾಗಿರತಕ್ಕಂತಹ ಒಂದು ಪ್ರಲೋಭನೆಗಳನ್ನು ಆ ನಚಿಕೇತನಿಗೆ ಯಮ ಕೊಡ್ತಾ ಇದ್ದಾನೆ. ಯಾವುದಕ್ಕೂ ಕೂಡ ನಚಿಕೇತ ಬಗ್ತಾ ಇಲ್ಲ. ನನಗೆ ಏನೂ ಬೇಡ, ನೀನು ಕೊಡ್ತೀಯೋ ನನಗೆ ಮೂರನೇ ವರ ಇದೆ. ಯಾವುದು? ಮುಕ್ತ ನಿಯಾಮಕ ಭಗವಂತ ಯಾರು? ಮುಕ್ತ ನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಸ್ವರೂಪ ಎಂಥದ್ದು, ಅವನು ಹೇಗಿದ್ದಾನೆ, ಇದೇ ನನಗೆ ಬೇಕು ಹೊರತು ಇನ್ನು ಯಾವ ಈ ಹೊರಗಿನ ಲೌಕಿಕವಾಗಿರತಕ್ಕಂತಹ ಇಚ್ಛೆಗಳು, ಅದು ಕೊಡ್ತೇನೆ ಇದು ಕೊಡ್ತೇನೆ, ಬೇಡವೇ ಬೇಡ. ಎಲ್ಲವನ್ನು ನಾನು ಇನ್ನೇ ಇಟ್ಟುಕೋ, ನನಗೆ ಭಗವಂತನ ಬಗ್ಗೆ ಹೇಳು ಅಂತ ಹೇಳಿಕೊಂಡು ಅವನಿಗೆ ಹೇಳ್ತಾ ಇದ್ದಾನೆ. ಯಾಕೋಸ್ಕರವಾಗಿ ಯಮ ಆ ನಚಿಕೇತನಿಗೆ ಈ ಪ್ರಲೋಭನೆಗಳನ್ನು ತೋರಿಸಿದ ಅಂತ ಕೇಳಿದರೆ ಅವನನ್ನು ಪರೀಕ್ಷೆ ಮಾಡಬೇಕಿತ್ತು. ಆ ನಚಿಕೇತನನ್ನು ಪರೀಕ್ಷೆ ಮಾಡಬೇಕಿತ್ತು. ಏನಾದರೂ ಕೂಡ ಲೌಕಿಕವಾಗಿರತಕ್ಕಂತಹ ಇಚ್ಛೆಗಳು ಬಂದಾಗ ಭಗವಂತನಿಂದಾಗಿ ನಮ್ಮ ಮನಸ್ಸು ವ್ಯಗ್ರವಾಗಿ ಅದು ಹಿಂದಕ್ಕೆ ಸರಿಯುತ್ತದೋ ಎಂಬುದಾಗಿ ಆ ಒಂದು ಲೌಕಿಕ ಇಚ್ಛೆಗಳಿಗೆ ನಮ್ಮ ಮನಸ್ಸು ಹೋಗಿದೆಯೋ, ಅದರಿಂದ ನಾವು ಎಷ್ಟು ವಿರಕ್ತರಾಗಿದ್ದೇವೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ತಾನು ಆ ಯಮ ನಚಿಕೇತನನ್ನು ಮುಂದಿಟ್ಟುಕೊಂಡು ಅವನಿಗೆ ಆಸೆಯನ್ನು ತೋರಿಸ್ತಾ ಇದ್ದಾನೆ. ಆದರೆ ನಚಿಕೇತ ಯಾವುದಕ್ಕೂ ಬರಲಿಲ್ಲ. ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ, ನಾವು ಭಗವಂತನ ಬಗ್ಗೆ ಇಚ್ಛೆಯನ್ನು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಭಗವಂತನ ಬಗ್ಗೆ ಏನಾದರೂ ಕೂಡ ಅವನ ಬಗ್ಗೆ ಶಾಸ್ತ್ರಾದಿಗಳನ್ನು ಶ್ರವಣ ಮಾಡಬೇಕು, ಅಥವಾ ಅವನ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿದರೆ, ಯಾವುದಾದ್ರೂ ನಮಗೆ ಲೌಕಿಕವಾಗಿರತಕ್ಕಂಥ ಇಚ್ಛೆಗಳು ಬಂದು ಬಿಟ್ಟರೆ ಈ ಭಗವಂತನಿಂದಾಗಿ ನಾವು ಏನು ಮಾಡ್ತೇವೆ? ತುಂಬ ದೂರಕ್ಕೆ ಹೋಗಿಬಿಡ್ತೇವೆ. ಲೌಕಿಕವಾಗಿರತಕ್ಕಂತಹ ಇಚ್ಛೆಯಲ್ಲಿಯೇ ನಾವು ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡ್ತಾ ಇರ್ತೇವೆ. ಆದರೆ ನಚಿಕೇತ ಹಾಗೆ ಮಾಡಲಿಲ್ಲ. ನೀನು ಇದ್ಯಾವುದು ನನಗೆ ಕೊಡಬೇಡ, ನೀನು ನನಗೆ ಕೊಡ್ತೀನಿ ಅಂತಾದರೆ ನನಗೆ ಮುಕ್ತ ನಿಯಾಮಕ ಭಗವಂತ ಯಾರು, ಅವನ ಸ್ವರೂಪ ಏನು, ಇದು ಮಾತ್ರ ನನಗೆ ಕೊಡಬೇಕು ಎಂಬುದಾಗಿ, ಇದರ ಬಗ್ಗೆ ನೀನು ಹೇಳಬೇಕು ಎಂಬುದಾಗಿ ಅಷ್ಟು ಗಟ್ಟಿಯಿಂದಾಗಿ ಆ ಯಮನ ಬಳಿಯಲ್ಲಿ ನಚಿಕೇತ ನಿಂತುಕೊಂಡಿದ್ದಾನೆ. ಅದಕ್ಕೆ ಏನು ಸಾಂಸಾರಿಕ ಜೀವನದಲ್ಲಿ ವಿರಕ್ತನಾದವನಿಗೆ ಮಾತ್ರ ಈ ಒಂದು ವಿಷಯ ಮೋಕ್ಷಶಾಸ್ತ್ರದಲ್ಲಿ ಅಧಿಕಾರಿ. ಮೋಕ್ಷ ಯಾರಿಗಿರತಕ್ಕಂತಹದ್ದು? ಯಾರು ಈ ವಿಷಯ ಪದಾರ್ಥಗಳನ್ನು ಲೌಕಿಕವಾಗಿರತಕ್ಕಂತಹ ವಿಷಯ ಪದಾರ್ಥಗಳಲ್ಲಿ ಯಾರು ದೂರಕ್ಕೆ ಸರಿದಿದ್ದಾರೋ ಅವರಿಗೆ ಮಾತ್ರ ಈ ಒಂದು ಮೋಕ್ಷಶಾಸ್ತ್ರದಲ್ಲಿ ಅವರಿಗೆ ಅಧಿಕಾರಿ ಅಂತ ಇರುವಂತಹದ್ದು. ಆದರೆ ಇವನು ಯಾರು? ನಚಿಕೇತ ನಿಜವಾಗಲೂ ಕೂಡ ಅಧಿಕಾರಿ. ಯಾಕೆ? ನಚಿಕೇತ ಯವನ ಯಾವ ಪ್ರಲೋಭನೆಗಳಿಗೂ ಕೂಡ ಅವನು ಜಗ್ಲಿಲ್ಲ. ಜಗ್ಗದೆ ಸ್ಥಿರವಾಗಿ ಒಂದೇ ಒಂದು ಏನು ತಾನು ತಿಳಿದುಕೊಂಡಿದ್ದಾನೋ ಅದರ ಬಗ್ಗೆ ನಾನು ತಿಳ್ಕೊಳ್ಳಬೇಕು ಅಂತ ಹೇಳಿಕೊಂಡು ತಾನು ಅದನ್ನು ಅಷ್ಟು ನಿಷ್ಠುರವಾಗಿ ಯಮನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಅದಕ್ಕೆ ಇನ್ನಷ್ಟು ಅಷ್ಟು ಮಾತ್ರ ಅಲ್ಲ, ಆ ಯಮ ಮತ್ತಷ್ಟು ಅವನಿಗೆ ಪ್ರಲೋಭನೆಗಳನ್ನು ಕೊಡ್ತಾನೆ. ನಾವು
ಒಂದು ಸಲ ನಾವು ಏನೋ ಒಂದು ತುಂಬ ನಮ್ಮ ಇಂದ್ರಿಯಗಳನ್ನು ನಾವು ತಡೆದುಕೊಂಡು ಲೌಕಿಕವಾಗಿರ್ತಕ್ಕಂಥ ಇಚ್ಛೆಯನ್ನು ನಾವು ಹೊರಕ್ಕೆ ಬರ್ಬೋದು. ಆದರೆ ಎರಡನೇ ಸಲ ನಾವೇನಾದರೂ ಕೂಡ ನಮಗೆ ಇಚ್ಛೆಗಳು ಬಂದರೆ ನಾವೇನಾದರೂ ಅಂದರೆ ಹಿಂದೆ ಹೋಗಿಬಿಟ್ರೆ ಹಾಗಲ್ಲ. ಅದಕ್ಕೋಸ್ಕರವಾಗಿ ಮತ್ತಷ್ಟು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಆ ಯಮ ಅವನಿಗೆ ಮತ್ತಷ್ಟು ಪ್ರಲೋಭನೆಗಳನ್ನು ಆಸೆಗಳನ್ನು ತೋರಿಸ್ತಾನೆ. ಎದತ್ ತುಲ್ಯಂ ಯದಿ ಮನ್ಯಸೆ ವರಂ ವೃಣೀಶ್ವವಿತ್ತಂ ಚಿರಜೀವಿಕಾಂಚ ಮಹಾಭೂಮೋ ನಚಿಕೇತಸ್ತ್ವಮೇದಿ ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ಸಾಮಾನ್ಯ ಅಲ್ಲ. ನಿನಗೇನು ಗೊತ್ತುಂಟ ನಚಿಕೇತ, ನಿನಗೆ ಯಮ ಹೇಳ್ತಾ ಇದ್ದಾನೆ, ನಚಿಕೇತ ಏತತ್ ತುಲ್ಯಂ ಯದಿ ಮನ್ಯಸೆ ವರಂ, ಇದಕ್ಕೆ ಸಮಾನವಾಗಿರತಕ್ಕಂಥ ವರವನ್ನು ಕೇಳು, ಇದಕ್ಕೆ ತುಲ್ಯವಾಗಿರತಕ್ಕಂಥ ವರವನ್ನು ಕೇಳು. ಯಾವುದು? ಬೇರೆ ಏನಾದರೂ ಕೇಳು ನೀನು. ಇದಕ್ಕೆ ಸರಿಸಾಟಿಯಾಗಿ ಮುಕ್ತನಿಯಾಮಕನಾಗಿರತಕ್ಕಂತಹ ಭಗವಂತನ ಬಗ್ಗೆ ಕೇಳಿದಂತಹ ವರಕ್ಕೆ ಸಮಾನವಾಗಿರತಕ್ಕಂತಹ ಇನ್ನೊಂದು ಯಾವ ವರವನ್ನು ಹೇಳ್ಬೋದು? ದೇವರ ಬಗ್ಗೆ ತಿಳಿಯಬೇಕು ಅಂತ ಹೇಳಿರತಕ್ಕಂಥ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಯಕ್ಕಶ್ಚಿತ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಕ್ಷುದ್ರವಾಗಿರತಕ್ಕಂತಹ ಕಾಮನೆಗಳು ಈ ಭಗವಂತನ ಜ್ಞಾನಕ್ಕೆ ಸರಿಸಾಟಿಯಾಗಲಿಕ್ಕೆ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ. ಆದರೂ ಕೂಡ ಆ ಯಮ ನಚಿಕೇತನಿಗೆ ಹೇಳ್ತಾ ಇದ್ದಾರೆ, ಇದಕ್ಕೆ ಸರಿಯಾಗಿ ಇನ್ನೊಂದು ವರವನ್ನು ಕೇಳಬೇಕಾದ್ರೆ ಇದನ್ನು ತುಲ್ಯಂ ಪರಂ ವೃಣೀಶ್ವ, ಮತ್ತೆ ವೃಣೀಶ್ವವಿತ್ತಂ, ಹಣ ಕೊಡ್ತೇನೆ ನಿನಗೆ ಮತ್ತಷ್ಟು ಸಂಪತ್ತು ಕೊಡ್ತೇನೆ. ಚಿರಜೀವಿಕಾಂಚ, ಎಲ್ಲಿ ತನಕ ನಿನಗೆ ಬದುಕಬೇಕು? 100 ವರ್ಷ ಬದುಕಬೇಕಾ? 200 ವರ್ಷ ಬದುಕಬೇಕಾ? 500 ವರ್ಷ ಬದುಕಬೇಕಾ? ಎಷ್ಟು ವರ್ಷ ಬೇಕಾದರೂ ಬದುಕು, ವಯಸ್ಸನ್ನು ಬೇಕಾದರೂ ನಾನು ಜಾಸ್ತಿ ಮಾಡ್ತೇನೆ. ಚಿರಜೀವಿಕಾಂಚ, ಚಿರಂಜೀವಿ ಆಗ್ಬೋದು ಬೇಕಾದ್ರೆ ನೀನು. ಮತ್ತೆ ಮಹಾಭೂಮವು ನಚಿಕೇತಸ್ತ್ವಮೇದಿ, ಇಡೀ ಮಹಾಭೂಮಿ, ಈ ಪುಣ್ಯ ಭೂಮಿಯಲ್ಲಿ ಏನು ಜನ್ಮವನ್ನು ಮತ್ತೆ ಪುನಃ ಕೊಟ್ಟು ನಿನಗೆ ಅದರಲ್ಲಿ ನಾನು ನಿನ್ನನ್ನು ಒಬ್ಬ ದೊಡ್ಡ ಅಧಿಕಾರಿಯನ್ನಾಗಿ ಮಾಡ್ತೇನೆ. ಬೇಕಾದರೆ ನಿನಗೆ ಆ ಅಧಿಕಾರಿಯನ್ನು ಕೊಟ್ಟು ಅಧಿಕಾರಿಯನ್ನಾಗಿ ಮಾಡಿ ನೀನು ಒಬ್ಬ ದೊಡ್ಡ ಈ ಭೂಮಿಗೆ ರಾಜನನ್ನಾಗಿ ಮಾಡ್ತೇನೆ ಬೇಕಾದ್ರೆ ನಿನ್ನನ್ನು. ಮತ್ತೆ ಮಹಾಭೂಮೋ ನಚಿಕೇತಸ್ತ್ವಮೇದಿ ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ಅದು ಅಷ್ಟೇ ಮಾತ್ರ ಅಲ್ಲದೆ ನಿನಗೆ ಕಾಮನೆಗಳು ನಿನಗೆ ಏನೆಲ್ಲ ನೀನು ಕಣ್ಣು ಮುಚ್ಚಿದಾಗ ನಿನಗೆ ಯಾವ ವಸ್ತುಗಳು ಬೇಕು ಅಂತನಿಸೋದೋ ಆ ವಸ್ತುಗಳು ನಿನ್ನ ಇದರಲ್ಲಿ ಬರ್ತದೆ. ಯಾವ ವಸ್ತು ಬೇಕು ಅಂತನಿಸ್ತೀಯೋ, ಯಾವುದು ಬೇಕು ನಿನಗೆ ಈಗ ನೀನು ಏನಾದರೂ ಕೂಡ ಬೇಕು ಅಂತ ಅನಿಸಿಕೊಂಡ್ರೆ ಆ ಕ್ಷಣದಲ್ಲಿಯೇ ಆ ವಸ್ತು ನಿನ್ನ ಎದುರುಗಡೆ ಬಂದು ನಿಂತುಕೊಳ್ತದೆ. ಅಲ್ಲಿಯ ತನಕ ನಾನು ನಿನಗೆ ವರವನ್ನು ಕೊಡ್ತೇನೆ. ಆದರೆ ಈ ವರವನ್ನು ಮಾತ್ರ ಕೇಳಬೇಡ. ಯಾವುದನ್ನ? ಈ ಮುಕ್ತನಿಯಾಮಕನಾಗಿರ್ತಕ್ಕಂತಹ ಭಗವಂತನನ್ನ ಯಾವ ಕಾಲಕ್ಕೂ ಕೂಡ ಅದನ್ನು ಕೇಳಲಿಕ್ಕೆ ಹೋಗಬೇಡ, ಅದರ ಬಗ್ಗೆ ಕೇಳಬೇಡ, ಅದರ ಬಗ್ಗೆ ಹೇಳೋದಿಲ್ಲ. ಕಷ್ಟ ಇದೆ. ಆ ಭಗವಂತನ ಬಗ್ಗೆ ಯಾಕೆ ಮರ ಇಂದಿಗೆ ಸಣ್ಣ ಮಗು ನೀನು ಆಟ ಆಡ್ತಾ ಕೂತ್ಕೋ. ಆಟ ಆಡೋದು ನಾವು ಇಂತಹ ದೊಡ್ಡ ದೊಡ್ಡ ವ್ಯಕ್ತಿ ಇದು ಬರುವಾಗಲೇ ನಮಗೇ ಭಗವಂತನ ಬಗ್ಗೆ ಜ್ಞಾನ ಬರೋದಿಲ್ಲ. ಸಣ್ಣ ಪುಟ್ಟ ಬಾಲಕ ಭಗವಂತನ ಬಗ್ಗೆ ಕೇಳ್ತಾ ಇದ್ದಾನೆ, ಅಗ್ನಿಯ ಬಗ್ಗೆ ಕೇಳ್ತಾ ಇದ್ದಾನೆ, ಏನೇನೋ ದೊಡ್ಡ ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಏನು ಸಾಮಾನ್ಯವಾಗಿರ್ತಕ್ಕಂತಹ ಒಬ್ಬ ದೊಡ್ಡ ವಿದ್ವಾಂಸನಿಗೂ ಕೂಡ ಈ ಭಗವಂತನ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಅಂತ ಅವನಿಗೂ ಕೂಡ ಯೋಚನೆ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಆ ನಚಿಕೇತ ಅವನು ಕೇಳ್ತಾ ಇದ್ದಾನೆ, ಭಗವಂತನ ಬಗ್ಗೆ ಹೇಳು ನನಗೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾನೆ. ಅಂತಾದರೆ ನನಗೆ ಯಾವುದೂ ಬೇಡ, ನೀನು ಕೇಳಿದ್ದುಂಟಲ್ವಾ? ಯಾಕೆ ಗೊತ್ತುಂಟ ನಿನಗೆ? ಈಗ ನಾನು ಕೇಳಿರತಕ್ಕಂತಹ ಪ್ರಶ್ನೆಗೆ ನೀನು ಹೇಳಿದಂತಹದ್ದು ಯಾವುದೂ ಕೂಡ ಸಮಾನವಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿದ್ದೇನು? ಬಂಗಾರ ಕೊಡ್ತೇನೆ, ನಿನಗೆ ಆಯುಷ್ನು ಕೊಡ್ತೇನೆ, ನಿನಗೆ ಆನೆ ಕೊಡ್ತೇನೆ, ಕುದುರೆ ಕೊಡ್ತೇನೆ, ನಿನಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೊಡ್ತೇನೆ ಅಂತ ಹೇಳಿದೆ. ಅದು ಯಾವುದೂ ಕೂಡ ನೀನು ಕೊಟ್ಟದ್ದು ನಾನು ಕೇಳಿದಂತಹ ವರಕ್ಕೆ ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಗೆ ಲೌಕಿಕವಾಗಿರತಕ್ಕಂಥ ಇಚ್ಛೆಗಳನ್ನು ಯಾವುದರಿಂದಾಗಿ ನಾವು ಅವನನ್ನು ತುಲನೆ ಮಾಡಬಹುದು? ಎರಡು ತಕ್ಕಡಿಯಲ್ಲಿ ಭಗವಂತನನ್ನು ಇಟ್ಟುಕೊಂಡು ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂಥ ಇಚ್ಛೆಗಳನ್ನು ತಕ್ಕಡಿಯಲ್ಲಿ ನಾವು ತೂಗಿದ್ರೆ
ಲೌಕಿಕ ಇಚ್ಛೆಗಳೇ ಅದರಿಂದ ವ್ಯರ್ಥವಾಗಿ ಹೋಗುವಂಥದ್ದು. ಭಗವಂತ ಯಾವತ್ತೂ ಕೂಡ ಎತ್ತರದಲ್ಲಿರತಕ್ಕಂಥವನು. ಇದು ಕೂಡ ಅದೇ ರೀತಿಯಾಗಿ ಆಯಿತು. ನಾನು ಕೇಳಿರತಕ್ಕಂಥದ್ದು ತಕ್ಕಡಿಯಲ್ಲಿ ತುಂಬ ಎತ್ತರದಲ್ಲಿರುವಂತಹದ್ದು ಯಾವುದದು? ನಾನು ಕೇಳಿರತಕ್ಕಂತಹದ್ದು ಭಗವಂತನ ಬಗ್ಗೆ. ಅದರಲ್ಲಿಯೂ ಕೂಡ ಕೇವಲ ಭಗವಂತನಲ್ಲ, ಮುಕ್ತನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಬಗ್ಗೆ ನಾನು ಕೇಳಿದ್ದು. ಆ ಮುಕ್ತನಿಯಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಕೇಳಿದ್ದೆ, ನೀನು ಪುಣ್ಯಾತ್ಮ ನನಗೆ ಇದ್ಯಾವುದೋ ಒಂದು ಆನೆ ಕೊಡ್ತೇನೆ, ಹಣ ಕೊಡ್ತೇನೆ, ಸಂಪತ್ತು ಕೊಡ್ತೇನೆ, ನಿನಗೆ ಭೂಮಿ ಕೊಡ್ತೇನೆ ಅಂತ ಹೇಳಿಕೊಂಡು ಏನೇನೋ ನನಗೆ ಹೇಳ್ತಾ ಇದ್ದೀಯಲ್ವ, ಇದನಿಗೆ ಯಾವುದೂ ಬೇಡ. ನನಗೆ ನೀನು ಕೊಡುವುದಿದ್ರೆ ದೇವರನ್ನು ಕೊಡು. ದೇವರನ್ನು ಕೇಳ್ತೇನೆ, ದೇವರ ಬಗ್ಗೆ ಹೇಳಿದ್ದೇನೆ, ಅದರ ಬಗ್ಗೆ ಕೊಡಬೇಕು. ಇಲ್ಲವೋ ನನಗೆ ಯಾವುದೂ ಕೊಡಬೇಡ ಅಂತ ಹೇಳಿಕೊಂಡು ಆ ಮಗು, ಸಣ್ಣ ಮಗು ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳ್ತಾನೆ ಮತ್ತೆ ಪುನಃ ಏವೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮ ಜನರ ಪ್ರಾರ್ಥಯಸ್ವ ಹಿಮ ರಾಮ ನರತ ಸೂರ್ಯ ನಹೀದೃಶ ಲಂಬನೀಯ ಮನುಷ್ಯೀ ಆವಿರ್ಭರ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷಿ. ನಚಿಕೇತ, ಮರಣವನ್ನ ಕೇಳಬೇಡ. ಮರಣವನ್ನ ಕೇಳಬೇಡ ಅಂತ ಹೇಳಿದ್ರೆ ಮರಣ ನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಬಗ್ಗೆ ಯಾವ ಕಾಲಕ್ಕೂ ಕೇಳಬೇಡ. ಯಾಕೆ? ಅದು ಕೇಳಲಿಕ್ಕೆ ನಿನಗೆ ಯೋಗ್ಯ ಅಲ್ಲ. ನಿನಗೆ ಈಗ ಇನ್ನೂ ಕೂಡ ಸಣ್ಣ ಮಗು, ನೀನು ಆ ಸಣ್ಣ ಮಗು, ನಿನಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ನಿನಗೆ ನಾನು ಕೊಡ್ತಾ ಇದ್ದೇನೆ, ಅದೇನು ಕೊಡ್ತೇನೆ ಗೊತ್ತುಂಟಾ? ಏ ಕಾಮ ದುರ್ಲಭ ಮರ್ತ್ಯಲೋಕೆ. ಮರ್ತ್ಯಲೋಕದಲ್ಲಿ, ಈ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಈ ದುರ್ಲಭರಾಗಿರ್ತಕ್ಕಂತಹದ್ದು ನಾನು ಕೊಡತಕ್ಕಂತಹ ಕಾಮನೆಗಳು, ನಾನು ಕೊಡತಕ್ಕಂತಹ ಏನು ನಿನಗೆ ಕೊಡ್ತೇನೆ, ಅದು ಜಗತ್ತಿನಲ್ಲಿ ಬೇರೆಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ನ ಕಾಮಾನ್, ಎಲ್ಲ ಕಾಮನೆಗಳನ್ನು ಕೂಡ ಕೇಳು, ಏನು ಬೇಕು ಅದನ್ನು ಕೇಳು. ಆದರೆ ಹಿಮ ರಾಮ ರಥ ಸತೂರ್ಯ, ನಿನಗೆ ರಥ ಕೊಡ್ತೇನೆ, ಅದರಿಂದ ವಾದ್ಯ ಸ್ತ್ರೀಯರು ಏನು ಯಾರೂ ಕೂಡ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರು ಈ ಒಂದು ವ್ಯವಸ್ಥೆಯನ್ನ, ಈ ಒಂದು ಬದುಕನ್ನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ನಾನು ನಿನಗೆ ಕೊಡ್ತೇನೆ. ಅದಕ್ಕೋಸ್ಕರವಾಗಿ ಇದನ್ನು ಕೇಳಲಿಕ್ಕೆ ಹೋಗಬೇಡ. ಹಿಮ ರಾಮ ಸರತ ಸತೂರ್ಯ ನಹೀದೃಶ ಲಂಬನೀಯ ಮನುಷ್ಯೀ. ಇದಕ್ಕಿಂತ ಮೊದಲು ಯಾರೂ ಕೂಡ ಇಷ್ಟು ದೊಡ್ಡ ಒಂದು ಏನು ಪಡ್ಕೊಳ್ಬೇಕು ಯಾರೂ ಕೂಡ ಪಡ್ಕೊಂಡಿಲ್ಲ. ಆ ಎಲ್ಲ ಪಡ್ಕೊಳ್ಳುವುದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಸಂಪತ್ತು ನಾನು ನಿನಗೆ ಕೊಡ್ತೇನೆ. ಅದನ್ನು ಹಿಡ್ಕೊಂಡು ಸುಮ್ಮನೆ ಇರು, ಬೇಡ. ಈ ದೇವರಂತೆ, ಈ ದೇವರು, ಈ ದೇವರ ಬಗ್ಗೆ ಅವನು ಯಾರೋ ಮುಕ್ತ ನಿಯಾಮಕ, ಅವನು ಯಾರೋ ಮುಕ್ತ ನಿಯಾಮಕನಾಗಿರ್ತಕ್ಕಂಥ ಭಗವಂತ, ಅದನ್ನೇನೋ ಅವನೇನೋ ನಿಯಮನೆ ಮಾಡತಕ್ಕಂಥ ಒಂದು ನನ್ನ ಸ್ವರೂಪ, ಇದೆಲ್ಲ ಯಾವುದೂ ಬೇಡ. ಸುಮ್ಮನೆ ನಾನು ಕೊಡ್ತೇನಲ್ವಾ, ಯಾವುದೋ ಲೌಕಿಕವಾಗಿರ್ತಕ್ಕಂಥ ಇಚ್ಛೆಗಳು, ಕಾಮನೆಗಳು, ಅದನ್ನು ಹಿಡ್ಕೊಂಡು ಹೋಗಿ ಸುಮ್ಮನೆ ನೀನು ನಿನ್ನ ಪಾಡಿಗೆ ನೀನಿರು, ಸಾಕಿರು, ಯಾವುದನ್ನೂ ಕೇಳಲಿಕ್ಕೆ ಬರಬೇಡ ಎಂಬುದಾಗಿ ಆವಿರ್ಭರ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷಿ. ನಚಿಕೇತ, ಬೇಡ, ದೇವರ ಬಗ್ಗೆ ಕೇಳಬೇಡ. ಮರಣಂ ಅನುಪ್ರಾಕ್ಷಿ. ಯಾರು ಈ ಮರಣ ನಿಯಾಮಕ, ಮುಕ್ತ ನಿಯಾಮಕ, ಮರಣ ಒಬ್ಬ ಜೀವ, ಅವನು ಈ ದೇಹದಿಂದಾಗಿ ಹೋದ ಮೇಲೆ ಅವನನ್ನು ನಿಯಮನೆ ಮಾಡತಕ್ಕಂತಹ ಭಗವಂತನ ರೂಪ, ಅವನನ್ನ ನೋಡತಕ್ಕಂತಹ ಭಗವಂತನ ರೂಪ, ಇದು ಯಾವುದನ್ನು ಕೇಳಲಿಕ್ಕೆ ಹೋಗಬೇಡ. ಅಂದ್ರೆ ಮರಣಮ್ಮಾನುಪ್ರಾಕ್ಷಿ ಅಂತ ಹೇಳಿದ್ರೆ ಇಲ್ಲಿ ಮರಣ ಶಬ್ದಕ್ಕೆ ಏನರ್ಥವನ್ನ ಮಾಡಬೇಕು ಅಂತಂದ್ರೆ, ಮರಣೇ ಸ್ಥಿತಂ ಭಗವಂತಂ ಅನುಪ್ರಾಕ್ಷಿ. ಮರಣದಲ್ಲಿರತಕ್ಕಂಥ, ಮರಣ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಸತ್ತು ಹೋದ ಮೇಲೆ ಒಬ್ಬ ಆ ಜೀವ ಯಾವ ರೀತಿಯಾಗಿರ್ತಾನೆ, ಆ ಜೀವನ ನಿಯಾಮಕವಾಗಿರ್ತಕ್ಕಂತಹ ಭಗವಂತನ ರೂಪ ಅದು ಯಾವ ರೀತಿಯಾಗಿದೆ, ಇದನ್ನ ನೀನು ಕೇಳಬೇಡವಾ? ಮತ್ತೆ ಇದು ಯಾವುದೂ ಬೇಡ ನಿನಗೆ, ಇದರ ಬಗ್ಗೆ ಕೇಳಲಿಕ್ಕೂ ಹೋಗಬೇಡ, ಇದೆಲ್ಲ ಬೇಡ. ನಿನಗೆ ನಾನು ಕೊಡ್ತೇನಲ್ವಾ ಈ ಸಂಪತ್ತನ್ನ, ಇದರಲ್ಲಿ ನೀನು ಸಂತೋಷವಾಗಿ ಇದರಲ್ಲಿ ನೀನು ಇರು, ಸಾಕು. ಅದರ ಬದಲು ಈ ಯಾವುದೋ ದೇವರ ಬಗ್ಗೆ ನೀನು ಕೇಳಲಿಕ್ಕೆ ಹೋಗಬೇಡ
ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ನಚಿಕೇತ ತಿರುಗಿ ಮತ್ತೆ ಪುನಃ ನಚಿಕೇತನಿಗೆ ಯಮನಿಗೆ ಉತ್ತರವನ್ನು ಕೊಡ್ತಾನೆ. ಯಾವುದು ಅಂತಂದ್ರೆ ಶೋಭಾವ ಮರ್ತ್ಯಸ್ಯ ಇದಂತ ಕೃತ ಸರ್ವೇಂದ್ರಿಯಾಣ ಜರಯಂತಿ ತೇಜ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹ ಸ್ತವ ಧೃತಗೀತಂ. ಯಮ ಏನು ನಚಿಕೇತನಿಗೆ ಆಸೆಯನ್ನು ತೋರಿಸಿದ್ದಾನೆ. ನಿನಗೆ ಅದು ಕೊಡ್ತೇನೆ, ಹುಡುಗಿಯರನ್ನು ಕೊಡ್ತೇನೆ, ಭಗವಂತನನ್ನು ಕೇಳಬೇಡ, ನಿನಗೆ ಬಂಗಾರವನ್ನು ಕೊಡ್ತೇನೆ, ತುಂಬ ಸೈಟ್ ಕೊಡ್ತೇನೆ, ಜಾಗ ಕೊಡ್ತೇನೆ, ಏನು ದೊಡ್ಡ ದೊಡ್ಡ ಆಸೆಗಳನ್ನು ಹೇಳಿದ್ದಾನೆ. ಯಾವುದೂ ಬೇಡ. ಅವನು ನಚಿಕೇತ ಹೇಳ್ತಕ್ಕಂತಹದ್ದು ಶೋಭಾವ ಮರ್ತ್ಯಸ್ಯ ಇದಂತ ಕೃತದ. ನೋಡಪ್ಪ ಯಮ, ಏನು ಗೊತ್ತುಂಟ, ನೀನು ನನಗೆ ಇದು ಕೊಟ್ಟಿ ಅಲ್ವಾ, ಕೊಡ್ತಿ ಅಂತ ಹೇಳಿದಿ. ಏನು ಕೊಡ್ತೇನೆ ಅಂತ ಹೇಳಿದಿ? ಏನು ಹುಡುಗಿಯರನ್ನು ಕೊಡ್ತೇನೆ, ಹೆಂಡತಿಯರನ್ನು ಕೊಡ್ತೇನೆ, ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳಿದಿ. ಇದೆಲ್ಲ ಹೇಗೆ ಗೊತ್ತುಂಟ? ಶೋಭಾವಾಮರ್ತ್ಯಸ್ಯ, ನಾಳೆ ನನ್ನ ಹೆಂಡತಿ, ನನ್ನ ಮಗು, ನನ್ನ ತಂದೆ, ನನ್ನ ತಾಯಿ ಯಾರೂ ಇಲ್ಲ. ನಾನು ಹೋಗುವಾಗ ಹೇಗೆ ನಾನು ಬಂದಿದ್ದೇನೋ ಅದೇ ರೀತಿಯಾಗಿ ಹೋಗಿಬಿಡ್ತೇನೆ. ಇಲ್ಲಿ ಎಲ್ಲಿ ತನಕ ಅಂತ ಕೇಳಿದ್ರೆ, ಈಗ ಸದ್ಯಕ್ಕೆ ಇಲ್ಲಿದ್ದಾರೆ, ಜೊತೆಗಿದ್ದೇವೆ ಅಷ್ಟೇ ಹೊರತು ಶೋಭಾವ, ನಾಳೆ ಇವರೆಲ್ಲರದ್ದು ಕೂಡ ಭಾವ ಉಂಟು. ನಾಳೆ ನನ್ನ ಹೆಂಡತಿ ಇರ್ತಾಳೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾಳೆ ನನ್ನ ಮಗ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ, ತಂದೆ ತಾಯಿಗಳು ನನ್ನ ಜೊತೆ ಇರ್ತಾರೋ ಗೊತ್ತಿಲ್ವ, ನಾನು ನಂಬಿಕೊಂಡಿರತಕ್ಕಂತಹ ನನ್ನ ಸಂಸಾರ ಯಾರು ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಸ್ವ ಅಭಾವ ಮರ್ತ್ಯಸ್ಯ ಯದಂತ ಕೃಂದತೆ. ಮತ್ತೆ ಸರಿ, ನನಗೆ ನೀನು ಏನು ಕೊಡ್ತೀನಿ ಅಂತ ಹೇಳಿದ್ವಿ? ಸರ್ವೇಂದ್ರಿಯಾಣ ಜರಯಂತಿ ತೇಜ, ನಿನಗೆ ಏನು ತೇಜಸ್ಸನ್ನು ಕೊಡ್ತೇನೆ ಅಂತ ಹೇಳಿದ್ರೆ, ಇಂದ್ರಿಯಗಳಲ್ಲಿ ಎಲ್ಲಿಯ ತನಕ ತೇಜಸ್ಸಿಟ್ಟರೆ? ಇಂದ್ರಿಯಗಳಲ್ಲಿ ಒಂದು 15 ವರ್ಷದಿಂದಾಗಿ ಒಂದು 50 ವರ್ಷದ ತನಕ ಆ ಇಂದ್ರಿಯಗಳಲ್ಲಿ ಸೌಷ್ಠವ ಇರ್ತದೆ. ಇಂದ್ರಿಯಗಳಲ್ಲಿ ಏನೆಲ್ಲ ಕಾರ್ಯಗಳು ಆಗಬೇಕು ಆ ಎಲ್ಲ ಕಾರ್ಯಗಳು ಆಗ್ತಾ ಇರ್ತವೆ. ಕೈ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ, ಕಾಲು ತನ್ನ ಕೆಲಸವನ್ನು ಮಾಡ್ತದೆ, ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಎಲ್ಲವೂ ಕೂಡ ತನ್ನ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತದೆ. ಆದರೆ ಸರ್ವೇಂದ್ರಿಯಾಣ ಜರಯಂತಿ ತೇಜ, ಅದರ ತೇಜಸ್ಸು ಎಲ್ಲಿಯ ತನಕ ಅಂತ ಕೇಳಿದ್ರೆ 50 ವರ್ಷ 60 ವರ್ಷ 70 ವರ್ಷದ ನಂತರ ಆ ಇಂದ್ರಿಯಗಳಲ್ಲಿ ತೇಜಸ್ಸಿರೋದಿಲ್ಲ. ಆ ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಷ್ಠವತೆ ಇರೋದಿಲ್ಲ. ಎಲ್ಲ ಇಂದ್ರಿಯಗಳು ಕೂಡ ನಾಶವಾಗಿ ಹೋಗ್ತವೆ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಮತ್ತೆ ಸರಿ, ನೀನು ನನಗೆ ಏನು ತುಂಬ ನಿನಗೆ ಜೀವನವನ್ನು ಕೊಡ್ತೇನೆ ಅಂತ ಹೇಳಿದೆ, ಚಿರಜೀವಿಯನ್ನು ಕೊಡ್ತೇನೆ ಅಂತ. ಎಲ್ಲಿಯ ತನಕ ನೀವು ಚಿರಂಜೀವತ್ವವನ್ನು ಕೊಡ್ಬೋದು? ಎಲ್ಲಿಯೋ ಒಂದು ಸೀಮಿತವಾಗಿರತಕ್ಕಂತಹ ಅವಧಿಯ ತನಕ ನೀನು ನನಗೆ ಆ ಚಿರಂಜೀವತ್ವವನ್ನು ಕೊಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀನು ಚಿರಂಜೀವತ್ವದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತವೈವ ವಾಹ ತವ ನೃತ್ಯಗೀತಂ. ನೀನು ನನಗೆ ಏನೆಲ್ಲ ಕೊಡ್ತೀನಿ ಅಂತ ಹೇಳಿದ್ಯಲ್ವಾ, ಅದು ಯಾವುದೂ ನನಗೆ ಬೇಡ. ನನಗೆ ಇದ್ಯಾವುದರಲ್ಲೂ ಕೂಡ ನನಗೆ ಆಸಕ್ತಿ ಇಲ್ಲ. ನನಗೆ ಏನು ಬೇಕು ಅಂತ ಕೇಳಿದ್ರೆ, ಮರಣನಿಯಾಮಕನಾಗಿರ್ತಕ್ಕಂತಹ ಭಗವಂತ, ಮರಣದಲ್ಲಿ ಭಗವಂತ ಯಾವ ರೀತಿಯಾಗಿರ್ತಾನೆ, ಅಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪವನ್ನು ನಾನು ತಿಳ್ಕೊಳ್ಬೇಕು. ನನಗಿದೇ ಬೇಕು. ತವೈವಾಹ ತವ ನೃತ್ಯಗೀತಂ. ನೀನೇ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ತಿರುಗು ಎಂಬುದಾಗಿ ಯಮನಿಗೆ ನಚಿಕೇತ ಉತ್ತರವನ್ನು ಕೊಡ್ತಾನೆ. ತನ್ನ ನಿರ್ಧಾರದಲ್ಲಿ ಭಗವಂತನೇ ಬೇಕು ನನಗೆ ಎಂದು ಹೇಳಿಕೊಂಡು ಪೂರ್ಣವಾಗಿ ಗಟ್ಟಿಯಾಗಿ ಅವನು ನಿಂತುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಣ.